ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಅಭಿಮನ್ಯು 2.0 ಬ್ಯಾಚ್ನ ಫಿಸಿಕ್ಸ್ನ ಮೊದಲನೇ ಚಾಪ್ಟರ್ ಆದ ಎಲೆಕ್ಟ್ರಿಸಿಟಿನ 4ನೇ ಲೆಕ್ಚರ್ನ ಇವತ್ತು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಇವತ್ತಿನ ಲೆಸನ್ನ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಆದ ರೆಸಿಸ್ಟೆನ್ಸ್ ಮತ್ತು ರೆಸಿಸ್ಟಿವಿಟಿ ಬಗ್ಗೆ ಇವತ್ತು ಇನ್ ಡಿಟೇಲ್ ಆಗಿ ಮತ್ತೆ ಓದಲಿದ್ದೇವೆ. ಹಾಗೆ ಸ್ವಲ್ಪ ನ್ಯೂಮರಿಕಲ್ ಪಾರ್ಟ್ಸ್ನು ಡಿಸ್ಕಸ್ ಮಾಡಲಿದ್ದೇವೆ. ಸೊ ತಡೆ ಮಾಡದೆ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ಲೆಕ್ಚರ್ ನಂಬರ್ 4. ಇವತ್ತು ನಾವು ಓದಲಿರುವ ಟಾಪಿಕ್ಸ್ ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ಓಮ್ಸ್ ಲಾ, numerical problems on resistance and resistivity, and choice of a wire. Okay, so ಇಷ್ಟು ನಾವು ಇವತ್ತು ಡಿಸ್ಕಸ್ ಮಾಡಲಿದ್ದೇವೆ. So let's get into the topic. The first one, resistance and resistivity. Even last class ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ what is resistance and resistivity ಅಂತ. So one more time let's discuss about resistance and resistivity. So ನಮಗೆ ಗೊತ್ತಿದೆ resistance is the property of a conductor which opposes electric current ಅಂತ ಅಲ್ವಾ. ಸೊ ಇದರ SI ಯೂನಿಟ್ ಇಟ್ ಈಸ್ ಎ ಓಮ್. ಅಂಡ್ ಇಲ್ಲಿ ನಾವು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಡಿಪೆಂಡ್ಸ್ ಆನ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಸಹಿತ ಡಿಸ್ಕಸ್ ಮಾಡಿದ್ದೇವೆ. ಓಕೆ, ಸೊ ರೀಕಾಲ್ ಮಾಡೋಣ. ರೆಸಿಸ್ಟೆನ್ಸ್ ಈ ಫಾರ್ಮುಲಾದಿಂದ ನಮಗೆ ಸಿಗುತ್ತೆ L/A ಅಂತ. ಓಕೆ, ರೋ ಇಂಟು L/A. ಇಲ್ಲಿ ರೋ ಅಂದ್ರೆ ನೇಚರ್ ಆಫ್ ದ ಮಟೀರಿಯಲ್ ಅಂಡ್ L ಅಂದ್ರೆ ಲೆಂತ್ ಆಫ್ ದ ಕಂಡಕ್ಟರ್ and A is the area of cross section ಅಂತ. ಓಕೆ, ಸೊ ಇಲ್ಲಿ ಯೂನಿಟ್ ಏನಿದೆ, ಯೂನಿಟ್ ಓಮ್. ಇದನ್ನ ಸಿಂಬಲಿಕಲಿ ಈ ತರ ಪ್ರೆಸೆಂಟ್ ಮಾಡ್ತೇವೆ. ಓಕೆ, ಇಷ್ಟು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಇವತ್ತು ರೆಸಿಸ್ಟಿವಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ರೆಸಿಸ್ಟಿವಿಟಿ ಅಂದ್ರೇನು, ರೆಸಿಸ್ಟಿವಿಟಿ ಮತ್ತೆ ರೆಸಿಸ್ಟೆನ್ಸ್ ಇರುವ ರಿಲೇಷನ್ ಆದ್ರೆ ಏನು. ನಾವು ರೆಸಿಸ್ಟೆನ್ಸ್ ಪ್ಯಾರಾಮೀಟರ್ಸ್ ಡಿಸ್ಕಸ್ ಮಾಡಬೇಕಾದ್ರೆ 4 ಪ್ಯಾರಾಮೀಟರ್ಸ್ ವಿಚ್ ಅಫೆಕ್ಟ್ಸ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಅಂತ ಡಿಸ್ಕಸ್ ಮಾಡಿದ್ದೇವೆ. ದಟ್ ಈಸ್ ಲೆಂತ್ ಆಫ್ ದ ಕಂಡಕ್ಟರ್. ಈ ಫಾರ್ಮುಲಾ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಲೆಂತ್ ಆಫ್ ದ ಕಂಡಕ್ಟರ್, ಏರಿಯಾ ಆಫ್ ದ ಕಂಡಕ್ಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಅಂಡ್ ದಿಸ್ ರೋ ಇಂಡಿಕೇಟ್ಸ್ ನೇಚರ್ ಆಫ್ ದ ಮಟೀರಿಯಲ್ ಅಂತ. ಓಕೆ, ದರ್ ಈಸ್ ಒನ್ ಮೋರ್ ಪ್ಯಾರಾಮೀಟರ್ ವಿಚ್ ಅಫೆಕ್ಟ್ಸ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಈಸ್ ಟೆಂಪರೇಚರ್ ಆಫ್ ದ ಕಂಡಕ್ಟರ್. ಯಾವ ತರ ಟೆಂಪರೇಚರ್ ರೇಸ್ ಆಗುತ್ತೆ ಅದೇ ತರ ರೆಸಿಸ್ಟೆನ್ಸ್ ಸಹಿತ ವೇರಿ ಆಗುತ್ತೆ, ಅದು ಸಹಿತ ಇನ್ಕ್ರೀಸ್ ಆಗುತ್ತೆ. ಸೊ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ರೆಸಿಸ್ಟೆನ್ಸ್ ಸಹಿತ ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂತಂದ್ರೆ ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ದ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್ ಆಲ್ಸೋ ಇನ್ಕ್ರೀಸಸ್. ಅವಾಗ ಏನಾಗುತ್ತೆ, ಈ ಎಲೆಕ್ಟ್ರಾನ್ ಸ್ಟಾರ್ಟ್ಸ್ ಮೂವ್ ಫಾಸ್ಟರ್ ಅಂಡ್ ಫಾಸ್ಟರ್. ಸೊ ಅದರಿಂದ ಕೊಲಿಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಕೊಲಿಷನ್ ಇನ್ಕ್ರೀಸ್ ಆದಾಗ ಸ್ಪೀಡ್ ಆಫ್ ದ ಎಲೆಕ್ಟ್ರಾನ್ಸ್ ರೆಡ್ಯೂಸಸ್. ಸ್ಪೀಡ್ ರೆಡ್ಯೂಸ್ ಆದ್ರೆ ಡೆಫಿನೆಟ್ಲಿ ನಮ್ಗೆ ಗೊತ್ತಿದೆ ಕರೆಂಟ್ ಈಸ್ ಗಿವನ್ ಬೈ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅಲ್ವಾ. ಇಲ್ಲಿ ಫ್ಲೋ ಕಮ್ಮಿ ಆದ್ರೆ ಡೆಫಿನೆಟ್ಲಿ ಕರೆಂಟ್ ರೆಡ್ಯೂಸ್ ಆಗೇ ಆಗುತ್ತೆ. ಸೊ ನಮಗೆ ಬೈ ಓಮ್ಸ್ ಲಾ ಗೊತ್ತು. ವಾಟ್ ಈಸ್ ದ ಫಾರ್ಮುಲಾ ಅಂತ ಕೇಳಿದಾಗ V is equal to IR ಅಂತ ಹೇಳ್ತಾ ಇದ್ದೇವೆ. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಇದ್ದಾಗ ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಯಾವ ತರ ರಿಲೇಷನ್ ಆಗಿರುತ್ತೆ, ಇನ್ವರ್ಸ್ಲಿ ರಿಲೇಟೆಡ್. ಇವಾಗ ಕರೆಂಟ್ ಡಿಕ್ರೀಸ್ ಆದ್ರೆ ಡೆಫಿನೆಟ್ಲಿ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ ಅಲ್ವಾ. ಸೊ ಇಷ್ಟು ಪ್ಯಾರಾಮೀಟರ್ಸ್ ಆಯ್ತು. ನಮಗೆ ರೆಸಿಸ್ಟಿವಿಟಿ ಅಂತಂದ್ರೆ ನೇಚರ್ ಆಫ್ ದ ಮಟೀರಿಯಲ್ ಅಂತ. ಸೊ ಅದನ್ನ ಯಾವ ತರ ಡಿಫೈನ್ ಮಾಡೋದು, ಇಲ್ಲಿ ನೋಡಿ ಸಿಂಪಲ್ ಆಗಿ ಈ ಫಾರ್ಮುಲಾ ನೋಡ್ಕೊಳ್ಳಿ. ಈ ಫಾರ್ಮುಲಾನ ದಿಸ್ ಫಾರ್ಮುಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈ ಫಾರ್ಮುಲಾ ನೋಡ್ಕೊಳ್ಳಿ. ಈ ಫಾರ್ಮುಲಾ ಏನಿದೆ, R is equal to rho L/A ಇದೆಯಲ್ಲ. ನಮಗೆ ಈ ರೆಸಿಸ್ಟಿವಿಟಿ ಅಂದ್ರೇನು ಅಂತ ಗೊತ್ತಾಗಬೇಕು. ಸೊ ಅದರಿಂದ ನಾ ರೀಅರೇಂಜ್ ಮಾಡ್ತೀನಿ. ರೋ ಈಕ್ವಲ್ಸ್ ಟು R ಕ್ರಾಸ್ ಮಲ್ಟಿಪ್ಲಿಕೇಶನ್ A/L ಅಂತ. ಇವಾಗ ನಾನು ಸಪೋಸ್ ನಾ ಯಾವ್ದಾದ್ರೂ ಒಂದು ಮಟೀರಿಯಲ್ ತಗೊಂಡ್ರೆ, ಓಕೆ, ಯಾವ್ದಾದ್ರೂ ಒಂದು ಮಟೀರಿಯಲ್ ತಗೊಂಡ್ರೆ, ಓಕೆ, ಈ ತರ ಮಟೀರಿಯಲ್ ತಗೊಂಡ್ರೆ ಇದು ಕ್ಯೂಬಾಯ್ಡ್ ಎಕ್ಸಾಂಪಲ್ ತಗೊಂಡಿದ್ದೀನಿ. ನೀವು ಬೇರೆ ಎಕ್ಸಾಂಪಲ್ನು ತಗೋಬಹುದು. ಶೇಪ್ ಆಫ್ ಕಂಡಕ್ಟರ್ ಬೇರೆ ತರನು ತಗೋಬಹುದು. ಇಲ್ಲಿ ನಾನು ಏನಾದ್ರೂ ಈ ಫಸ್ಟ್ ಫೇಸ್ ಇದೆಯಲ್ಲ, ಫಸ್ಟ್ ಫೇಸ್
ಏರಿಯಾ. ಓಕೆ, ಇಲ್ಲಿ ಕರೆಂಟ್ ಎಂಟ್ರಿ ಆಗ್ತಿದೆ ಅನ್ಕೊಳ್ಳಿ ಇದ್ರ ಮೂಲಕ. ಓಕೆ, ಕರೆಂಟ್ ಎಂಟ್ರಿ ಆಗ್ತದೆ. ಸೊ ದಿಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಫ್ ಐ ಕನ್ಸಿಡರ್ 1 ಮೀಟರ್ ಸ್ಕ್ವೇರ್. ಹಾಗೆ ಈ ಕರೆಂಟ್ ಇಲ್ಲಿ ಎಂಟರ್ ಆಗಿ ಇಲ್ಲಿ ಎಕ್ಸಿಟ್ ಆಗುತ್ತೆ ಡೈರೆಕ್ಷನ್. ಓಕೆ, ಇಲ್ಲಿ ಲೆಂತ್ ಏನಿದೆಯಲ್ಲ ಎಲ್ ನ ನಾವು 1 ಮೀಟರ್ ಅಂತ ತಗೊಂಡ್ರೆ ಏನಾಗುತ್ತೆ ನೋಡಿ, ರೋ ಈಕ್ವಲ್ಸ್ ಟು ಆರ್, ಏರಿಯಾ ವ್ಯಾಲ್ಯೂ ಇಟ್ ಈಸ್ 1, ಲೆಂತ್ ವ್ಯಾಲ್ಯೂ ಇಟ್ ಈಸ್ ಆಲ್ಸೋ 1, therefore ರೋ ಈಕ್ವಲ್ಸ್ ಟು ಆರ್. ಅಂದ್ರೆ ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ ಅಥವಾ ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್. ಓಕೆ, ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಆಫ್ ಯೂನಿಟ್ ಲೆಂತ್ ಅಂಡ್ ಯೂನಿಟ್ ಏರಿಯಾ ಅಂತ. ಯೂನಿಟ್ ಅಂದ್ರೆ ಒಂದ್ ತಾನೆ. ಸೊ ಬೈ ದಿಸ್ ರಿಲೇಷನ್ ಐ ಕ್ಯಾನ್ ಡಿಫೈನ್ ದಿಸ್ ಒನ್ ಆಸ್, ಡೆಫಿನೇಷನ್ ನ ಬೈಹಾರ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಂಡು ಆರಾಮ್ಸೆ ಬರೀಬಹುದು. ಸೇ ಯಾವ ತರ ಬರೀಬಹುದು, ರೆಸಿಸ್ಟಿವಿಟಿ is a resistance of a conductor of unit length and unit area. ಇಷ್ಟು ತಿಳ್ಕೊಂಡ್ರೆ ಸಾಕು. ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ರೆಸಿಸ್ಟಿವಿಟಿ ಆಯ್ತು. ಸೊ ಇದರ ಎಸ್ ಐ ಯೂನಿಟ್ ಯಾವ ತರ ಬರೀಬಹುದು, ಲುಕ್ ಎಟ್ ದ ಫಾರ್ಮುಲಾ. ಇಲ್ಲಿ ನೋಡಿ. ಸೊ ಈ ಫಾರ್ಮುಲಾ ಆಸ್ ಇಟ್ ಈಸ್ ಬರೆದ್ರೆ ಏನಾಗುತ್ತೆ, ರೋ ಈಕ್ವಲ್ಸ್ ಟು ಆರ್ ಎ ಡಿವೈಡೆಡ್ ಬೈ ಎಲ್. ಸೊ ಇವಾಗ ಯೂನಿಟ್ ಸಬ್ಸ್ಟಿಟ್ಯೂಟ್ ಮಾಡೋಣ. ರೆಸಿಸ್ಟೆನ್ಸ್ ಯೂನಿಟ್ ಓಮ್, ಏರಿಯಾ ರೆಸಿಸ್ಟೆನ್ಸ್ ಈಸ್ ಮೀಟರ್ ಸ್ಕ್ವೇರ್ ಅಂಡ್ ಲೆಂತ್ ಯೂನಿಟ್ ಈಸ್ ಮೀಟರ್. ಸೊ ಇಲ್ಲಿ 1 ಮೀಟರ್ ಇಲ್ಲೊಂದು ಮೀಟರ್ ಕ್ಯಾನ್ಸಲ್. ಸೊ ಯೂನಿಟ್ ಆಫ್ ರೆಸಿಸ್ಟಿವಿಟಿ ಈಸ್ ಓಮ್ ಮೀಟರ್. ಓಕೆ, ಸೊ ದಿಸ್ ಈಸ್ SI unit. SI unit of resistivity. Okay, next ಹಾಗಿದ್ರೆ ಡಿಪೆಂಡೆಂಟ್ ಫ್ಯಾಕ್ಟರ್ಸ್ ಆಫ್ ರೆಸಿಸ್ಟಿವಿಟಿ. ಈ ರೆಸಿಸ್ಟಿವಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ತಿಳ್ಕೊಬೇಕಂದ್ರೆ ಜಸ್ಟ್ ನೋಡಿ, ನಾನು ಏನಾದರೂ ಇನ್ ಪ್ಲೇಸ್ ಆಫ್ ಕಂಡಕ್ಟರ್ ಅಂತಂದ್ರೆ ಕಂಡಕ್ಟರ್ ಇಸ್ ನಥಿಂಗ್ ಬಟ್ ವೈರ್. ಓಕೆ, ಸೊ ಇಲ್ಲಿ ನಾನು ವೈರ್ ತಗೊಂಡ್ರೆ, ನಮ್ಮ ಮನೆಯಲ್ಲಿ ಕನೆಕ್ಟ್ ಮಾಡ್ತೀವಲ್ಲ ಆ ಥರ ವೈರ್ ತಗೊಂಡ್ರೆ ನೀವು ನೋಡ್ಬೋದು, ಇಲ್ಲಿ ನಮ್ಮ ಮನೆಗಳಲ್ಲಿ ನಾರ್ಮಲ್ ಆಗಿ ಕಾಪರ್ ಯೂಸ್ ಮಾಡ್ತಾರೆ. ಯಾಕೆ, ಇಟ್ ಹ್ಯಾಸ್ ಲೋ ರೆಸಿಸ್ಟೆನ್ಸ್ ಅಂತ. ಸೊ ಇಲ್ಲಿ ನಾ ಕಾಪರ್ ಪ್ಲೇಸ್ ಅಲ್ಲಿ ಬೇರೆ ಮಟೀರಿಯಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಡೆಫಿನೆಟ್ಲಿ ರೆಸಿಸ್ಟಿವಿಟಿ ಚೇಂಜ್ ಆಗುತ್ತೆ ಅಲ್ವಾ. ನೇಚರ್ ಆಫ್ ದ ಮಟೀರಿಯಲ್ ಅಂದ್ರೆ ಸಿಂಪಲ್ ಆಗಿ ತಿಳ್ಕೊಬೇಕಂದ್ರೆ ಇದೇನಂತಂದ್ರೆ ವಾಟ್ ಈಸ್ ದ ಟೈಪ್ ಆಫ್ ಮಟೀರಿಯಲ್ ವಿ ಆರ್ ಯೂಸಿಂಗ್ ಫಾರ್ ದ ಕಂಡಕ್ಷನ್ ಆಫ್ ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಕರೆಂಟ್ ಅಂತಾನು ಕರಿಬಹುದು, ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಸೊ ಇಲ್ಲಿ resistivity depends on nature of the conductor. Resistivity depends on nature of the conductor as well as the temperature. So ಇವಾಗ ಏನಾಗುತ್ತೆ ಅಂತಂದ್ರೆ ಟೆಂಪರೇಚರ್ ರೇಸ್ ಮಾಡ್ದಂಗೆಲ್ಲ ಅಲ್ಲಿ ಏನಾಗುತ್ತೆ, ಫ್ರೀ ಎಲೆಕ್ಟ್ರಾನ್ಸ್ ಏನಿರುತ್ತಲ್ಲ ಕಂಡಕ್ಟರ್ ಮೇಲೆ, ಫ್ರೀ ಎಲೆಕ್ಟ್ರಾನ್ಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಮಟೀರಿಯಲ್ ಅಂತ. ಸಪೋಸ್ ನಾನು ಗೋಲ್ಡ್ ತಗೊಂಡ್ರೆ, ಗೋಲ್ಡ್, ಸಿಲ್ವರ್, ಅಲ್ಯೂಮಿನಿಯಂ ಅಂತ, ಕಾಪರ್ ಆದ್ರೂ ತಗೊಳ್ಳೋಣ. ಓಕೆ, ಇಲ್ಲಿ ಗೋಲ್ಡ್ ಬಿಟ್ಬಿಡೋಣ, ಯಾಕಂದ್ರೆ ನಾವು ಜನರಲ್ ಯೂಸ್ ಮಾಡಲ್ಲ ಡ್ಯೂ ಟು ದ ಕಾಸ್ಟ್. ಓಕೆ, ಸೊ ಅಷ್ಟು ನಮ್ಮ ಹತ್ರ ಕಾಸಿಲ್ಲ. ಸೊ ರೇಟ್ ನೋಡಿದ್ರೆ ಇವಾಗ ಸದ್ಯಕ್ಕೆ 60,000 65,000 ಇದೆ. ಓಕೆ, ಸೊ 10 ಗ್ರಾಮ್ಸ್ಗೆ. ಸೊ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಸೊ ನಾವು ಜನರಲಿ ಇವಾಗ ಬೆಳ್ಳಿ ತಗೊಂಡ್ರೆ, ಓಕೆ, ಬೆಳ್ಳಿ, ಕಾಪರ್, ಓಕೆ, ಅಂದರೆ ಸಿಲ್ವರ್, ಕಾಪರ್ ತಗೊಂಡ್ರೆ ಇಲ್ಲಿ ಜನರಲಿ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಕಾಪರ್ ಈಸ್ ಮೋರ್, ಫ್ರೀ ಎಲೆಕ್ಟ್ರಾನ್ಸ್ ಇನ್ ಸಿಲ್ವರ್ ಈಸ್ ಮೋರ್ ದ್ಯಾನ್ ದಟ್ ಆಫ್ ಕಾಪರ್ ಅಲ್ವಾ. ಸೊ ಇಲ್ಲಿ ರೆಸಿಸ್ಟಿವಿಟಿ ಏನಾಗುತ್ತೆ, ಮೋರ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇಂಡಿಕೇಟ್ ಮಾಡುತ್ತೆ, ಜಾಸ್ತಿ ಇದೆನಾ ಕಮ್ಮಿ ಇದೆನಾ ಅಂತ. ಸೊ ಡೆಫಿನೆಟ್ಲಿ
This resistivity of a conductor depends on nature of the material. Second one is the temperature. So two factors affects. Okay, so ಇಲ್ಲಿ ನಾ ಇಲ್ಲಿ ಬರೀತೀನಿ ನೋಡಿ, the first factors, ಇಲ್ಲಿ factors ಅಂತ ಬರೀತಿದ್ದೀನಿ, factor. First one, nature of the material. Nature of the material ಅಥವಾ ಕಂಡಕ್ಟರ್ ಅಂತಾನೂ ಬರೀಬಹುದು. Nature of the conductor. Second one, temperature, depends on temperature. And third and very important one, does not depends on dimensions. Dimensions. Okay, dimensions ಅಂದ್ರೆ ಅದು ಲೆಂತ್ ಆಗಿರ್ಬೋದು, ಏರಿಯಾ ಆಗಿರ್ಬೋದು. ಇಲ್ಲಿ ನೋಡ್ಬೋದು ನೀವು ಏನಿದೆ ಇಲ್ಲಿ ರೋ ಇಸ್ ಈಕ್ವಲ್ ಟು ಆರ್ ಅಂತ. ಸೊ ಇಲ್ಲಿ ಫಾರ್ಮುಲಲ್ಲಿ ನೋಡಿದ್ರೆ ನಿಮಗೆ ಲೆಂತ್ ಇದೆ, ಏರಿಯಾ ಇದೆ. ಬಟ್ ಆಫ್ಟರ್ ಡಿಫೈನಿಂಗ್ ದ ರೆಸಿಸ್ಟಿವಿಟಿ ಏನಾಗುತ್ತೆ, ಲೆಂತ್ ಇಲ್ಲ, ಏರಿಯಾ ಇಲ್ಲ. ಸೊ ದ್ಯಾಟ್ ಇಂಡಿಕೇಟ್ಸ್ ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಇಟ್ಸ್ ಡೈಮೆನ್ಷನ್. ಡೈಮೆನ್ಷನ್ಸ್ ಅಂದರೆ ಲೆಂತ್ ಆಗಿರ್ಬೋದು, ವಿಡ್ತ್ ಆಗಿರ್ಬೋದು, ಹೈಟ್ ಆಗಿರ್ಬೋದು. ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಎನಿ ಡೈಮೆನ್ಷನ್ಸ್. ಅರ್ಥ ಆಯ್ತಾ? ಸೊ this is about resistance and resistivity. Okay, so let's move on to the next concept, that is questioning part. Okay, so ಇಲ್ಲಿ ನೀವು ನೋಡಬಹುದು, find the potential difference required to flow a current. ನೀವು ನೋಡಬಹುದು a current of 200 milliampere in a wire of resistance 20 ohm. So ತುಂಬಾ ಜನಕ್ಕೆ ಫಿಸಿಕ್ಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ನ್ಯೂಮೆರಿಕಲ್ ಸಾಲ್ವ್ ಮಾಡೋದನ್ನ. ನೀವು ಈ ಪ್ರಾಕ್ಟೀಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಇದನ್ನೇ ಪ್ರಾಕ್ಟೀಸ್ ಮಾಡಿ, ಇದೇ ತರ ಸಾಲ್ವ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಫಸ್ಟ್ ಏನು ಮಾಡಬೇಕು ಅಂತಂದ್ರೆ ಗಿವನ್ ಡೇಟಾನ ಅಂಡರ್ಲೈನ್ ಮಾಡ್ಕೊಳ್ಳಿ. ಓಕೆ, ಗಿವನ್ ಡೇಟಾನ ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಪ್ರೊಸೀಜರ್ ಏನಂತಂದ್ರೆ ಡೇಟಾ, ಫಸ್ಟ್ ಗಿವನ್ ಡೇಟಾನ ಬರ್ಕೊಳ್ಳೋದು. ವಾಟ್ ಈಸ್ ದ ಗಿವನ್ ಡೇಟಾ? ಕರೆಂಟ್ ಕೊಟ್ಟಿದ್ದಾರೆ, ಐ ಇಸ್ ಈಕ್ವಲ್ ಟು 200 milliampere. Next one, resistance ಕೊಟ್ಟಿದ್ದಾರೆ, that is 20 ohms. ಇಲ್ಲಿ ನೀವು ನೋಡ್ಬೋದು ಫಸ್ಟ್ ಡೇಟಾ ಬರ್ಕೊಳ್ಳೋದು. ಏನು ಫಸ್ಟ್ ಪ್ರೊಸೀಜರ್ ಏನು ಸಾಲ್ವ್ ಮಾಡೋಕ್ಕೆ, ಇಲ್ಲಿ ನೋಡಿ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಓಕೆ, ಏನು ಪ್ರೊಸೀಜರ್? ಫಸ್ಟ್ ಸ್ಟೆಪ್ ಡೇಟಾ ಬರ್ಕೊಳ್ಳೋದು. ಓಕೆ, ಡೇಟಾ ಬರ್ಕೊಳ್ಳೋದು. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಚೆಕ್ ದ ಯೂನಿಟ್ಸ್. ಚೆಕ್ the units. Check the units. ಇಲ್ಲಿ ಚೆಕ್ ದ ಯೂನಿಟ್ಸ್ ಅಂದ್ರೆ ಈ ಗಿವನ್ ಕ್ವಾಂಟಿಟೀಸ್ ಸೇಮ್ ಯೂನಿಟ್ ಅಲ್ಲಿ ಇದೆನಾ ಅಥವಾ ಡಿಫ್ರೆಂಟ್ ಯೂನಿಟ್ಸ್ ಅಲ್ಲಿ ಇದೆನಾ ಅಂತ. ನಮಗೆ ಸಿಸ್ಟಮ್ ಆಫ್ ಯೂನಿಟ್ಸ್ ಬಗ್ಗೆ ಗೊತ್ತು, CGS ಸಿಸ್ಟಮ್ ಆಸ್ ವೆಲ್ as SI ಸಿಸ್ಟಮ್ ಅಂತ. ಇಲ್ಲಿ ನಾವು ನೋಡ್ತಿರ್ಬೇಕಾದ್ರೆ ಕರೆಂಟ್ ಇಟ್ ಈಸ್ ನಾಟ್ ಇನ್ SI ಯೂನಿಟ್, ಇಟ್ ಈಸ್ ಇನ್ ಅನದರ್ ಯೂನಿಟ್, ಮಿಲಿ ಆಂಪಿಯರ್ ಅಲ್ಲಿ ಇದೆ. ಸೊ ದೆನ್ ವಾಟ್ ಈಸ್ ದ SI ಯೂನಿಟ್? ಸೊ SI ಯೂನಿಟ್ ಇಲ್ಲ ಅಂತಂದ್ರೆ ಕನ್ವರ್ಟ್ ಮಾಡಿ ಟು ದ SI ಯೂನಿಟ್. ಸೊ 200 into milli ಅಂತಂದ್ರೆ 10⁻³ ಆಂಪಿಯರ್. ಇಲ್ಲಿ ಸಬ್ ಮಲ್ಟಿಪಲ್ ಇದೆ, ಸಬ್ ಮಲ್ಟಿಪಲ್ ಅಂದ್ರೆ 10 ಪವರ್ಸ್ ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ. ಓಕೆ, 10 ಪವರ್ಸ್ ಏನಿರುತ್ತಲ್ಲ ಅದು ನೆಗೆಟಿವ್ ವ್ಯಾಲ್ಯೂಸ್ ಇದ್ರೆ ಅದನ್ನ ಸಬ್ ಮಲ್ಟಿಪಲ್ ಅಂತೀವಿ. ಅದೇ ಪಾಸಿಟಿವ್ ವ್ಯಾಲ್ಯೂಸ್ ಅಲ್ಲಿದ್ರೆ ಅದನ್ನ ಮಲ್ಟಿಪಲ್ ಅಂತ ಕರಿತೀವಿ. ಓಕೆ, ಅದು ನೀವು 11th ಅಲ್ಲಿ ಕಲಿತೀರಾ. ಸೊ ಇಲ್ಲಿ SI ಯೂನಿಟ್ ಕನ್ವರ್ಟ್ ಆಯ್ತು, ರೆಸಿಸ್ಟೆನ್ಸ್ ಇಟ್ ಇಸ್ ಇನ್ ದ SI ಯೂನಿಟ್. ನಮಗೆ ಬೇಕಾಗಿರೋದೇನು? ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ V ಬೇಕಾಗಿದೆ. ಇಷ್ಟು ಬರ್ಕೊಂಡ್ರಾ? ಸೊ ಡೇಟಾ ಬರ್ಕೊಂಡ್ರೆ ಚೆಕ್ ದ ಯೂನಿಟ್ಸ್ ಆಯ್ತು. ಸಪೋಸ್ SI ಯೂನಿಟ್ ಇಲ್ಲ ಅಂದ್ರೆ SI ಯೂನಿಟ್ ಕನ್ವರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಒಂದು ಕಾನ್ಸಂಟ್ರೇಟ್ ಮಾಡಬೇಕು, ಯಾವಾಗಾದ್ರೂ ರೇಷಿಯೋಸ್ ಕೇಳಿದ್ರೆ, ಓಕೆ, ರೇಷಿಯೋಸ್ ಕೇಳಿದ್ರೆ ಕೀಪ್ ದ ಯೂನಿಟ್ಸ್ ಆಸ್ ಇಟ್ ಈಸ್. ಯಾಕೆ ಅಂತಂದ್ರೆ ಯೂನಿಟ್ಸ್ ಗೆಟ್ ಕ್ಯಾನ್ಸಲ್. ರೇಷಿಯೋ ಅಂದ್ರೆ ಡಿವಿಷನ್ ಫಾರ್ಮುಲಾ. ಸೊ ಡಿವಿಷನ್ ಫಾರ್ಮಲ್ ಇದ್ದಾಗ ನಿಮಗೆ ರೇಷಿಯೋಸ್ ತಗೊಂಡಾಗ ನಿಮ್ಗೆ ಏನಾಗುತ್ತೆ, ಯೂನಿಟ್ಸ್ ಗೆಟ್ ಕ್ಯಾನ್ಸಲ್. ಸೊ ನೀವು ಕನ್ವರ್ಟ್ ಮಾಡಿನೂ ಯೂಸ್ ಇಲ್ಲ. ಓಕೆ, ನೆಕ್ಸ್ಟ್ ಒನ್ ಫಾರ್ಮುಲಾ. ನೆಕ್ಸ್ಟ್ ಏನ್ ಮಾಡಬೇಕು? ರಿಲೇಷನ್ ಅಥವಾ ಫಾರ್ಮುಲಾ ಅಂತ ನೋಡ್ಕೋಬಹುದು. ಓಕೆ, ರಿಲೇಷನ್ ಆದ್ರೂ ಹೇಳಿ ಅಥವಾ ಫಾರ್ಮುಲಾ ಆದ್ರೂ ಹೇಳಿ. ಇಲ್ಲಿ IRV ಇದೆ. ವಾಟ್ ಇಸ್ ದ ರಿಲೇಷನ್? ಬೈ ಓಮ್ಸ್ ಲಾ. ಓಕೆ, ಬೈ ಓಮ್ಸ್ ಲಾ ಏನ್ ಹೇಳುತ್ತೆ? V is directly proportional to I, that is IR ಅಂತ ನಾವು ಓದಿದೀವಿ. ಸೊ ನಮಗೆ V ಬೇಕಾಗಿರೋದ್ರಿಂದ I ವ್ಯಾಲ್ಯೂ ಎಷ್ಟಿದೆ? 200 into 10⁻³ into R ವ್ಯಾಲ್ಯೂ ಎಷ್ಟಿದೆ? 20. ಓಕೆ, ಸೊ ಇವಾಗ ಮಲ್ಟಿಪ್ಲೈ ಮಾಡಿ
2 into 2 numbers multiply ಮಾಡಿ 4 ಅಲ್ವಾ. ಸೊ ಕರೆಕ್ಟ್ ಇದೆಲ್ಲ, ಓಕೆ. ಸೊ 2 into 2 4, ಇಲ್ಲಿ 1 0 ಇದೆ, ಇಲ್ಲಿ 1 0 ಇದೆ, ಇಲ್ಲಿ 1 0 ಇದೆ, ಅಂದರೆ 0 0 0 ಇಂಟು 10 ಪವರ್ -3. ಇಲ್ಲಿ ನೀವು ನೋಡ್ಬೋದು ಈ 4000ನ 4 ಇಂಟು 10 ಪವರ್ 3 ಬರಿಬೋದಾ, ಇಂಟು 10 ಪವರ್ -3. ಓಕೆ, ಈ ಬೇಸಸ್ ಸೇಮ್ ಇರೋದ್ರಿಂದ ಪವರ್ಸ್ ಕ್ಯಾನ್ ಬಿ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್ ವಿತ್ ರೆಸ್ಪೆಕ್ಟ್ ಟು ಸೈನ್. ನಾವು ಇಲ್ಲಿ ನೋಡ್ಬೋದು ವಿ ಇಸ್ ಈಕ್ವಲ್ ಟು, ಇಲ್ಲಿ +3 ಇದೆ, -3 ಇದೆ, ಏನಾಗುತ್ತೆ 4 ಇಂಟು +3 -3, ದ್ಯಾಟ್ ವಿಲ್ ಬಿ 4 ಇಂಟು 10 ಪವರ್ 0. ಸೊ ಎನಿ ಪವರ್ 0 is 1, therefore 4. ಸೊ ಫೈನಲ್ ಆನ್ಸರ್ ಏನಿದೆ ನಮ್ದು, ವಿ ಇಸ್ ಈಕ್ವಲ್ ಟು 4 volts. It is required solution. ಅರ್ಥ ಆಯ್ತಾ? It is required solution. ಇಷ್ಟೇ. ಸೊ ಇಲ್ಲಿ ಫಸ್ಟ್ ಏನು ಮಾಡಿದ್ರೆ ಫಾರ್ಮುಲಾ ಆದಮೇಲೆ ಸಬ್ಸ್ಟಿಟ್ಯೂಷನ್ ಆರ್ ಪುಟ್ ದ ವ್ಯಾಲ್ಯೂಸ್. ಓಕೆ, ಪುಟ್ ದ ವ್ಯಾಲ್ಯೂಸ್. ನೆಕ್ಸ್ಟ್ ಒನ್, ವ್ಯಾಲ್ಯೂಸ್ ಆದಮೇಲೆ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಬೇಡಿ, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬೇಕು. ಸೊ ಸ್ಟೆಪ್ಸ್, follow the steps for the solution. Last ಗೆ answer with proper unit ಈ ತರ ಸಾಲ್ವ್ ಮಾಡಿ. ನಿಮಗೆ ಹಾಫ್ ಮಾರ್ಕ್ಸ್ ಆಯ್ತಾ ಕಟ್ ಆಗಲ್ಲ ಈ ತರ ಪ್ರೊಸೀಜರ್ ಫಾಲೋ ಮಾಡಿದ್ರೆ. ಓಕೆ, ಸೊ ಫಸ್ಟ್ ಕ್ವಶನ್ ಆಯ್ತು. ಸೆಕೆಂಡ್ ಕ್ವಶನ್ ನೋಡಿ, ಎಲೆಕ್ಟ್ರಿಕ್ ಬಲ್ಬ್ draws 1.2 ampere current at 6 volt. Find the resistance of a filament of the bulb while glowing. So as temperature increases, resistance also increases. ಅದನ್ನ ನಾವು ಓದಿದೀವಿ. ಬಟ್ ಇಲ್ಲಿ 1.2 ಆಂಪಿಯರ್ ಕರೆಂಟ್ ಇದ್ದಾಗ ಹಾಗೆ 6 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ದಾಗ ವಾಟ್ ಈಸ್ ದ ರೆಸಿಸ್ಟೆನ್ಸ್ ಅಂತ ಕೇಳಿರೋದು. ಸೊ ಫಸ್ಟ್ ಪ್ರೊಸೀಜರ್ ಏನು, ಫಸ್ಟ್ ಆಪ್ ಡೇಟಾ ಏನಿದೆ ಕರೆಂಟ್ ಕೊಟ್ಟಿದ್ದಾರೆ, that is 1.2 ampere, right? So V is a 6 volt potential difference. So first point ಆಯ್ತು, ಡೇಟಾ ಬರ್ಕೊಂಡು ನೆಕ್ಸ್ಟ್ ಸ್ಟೆಪ್ ಏನು, ಯೂನಿಟ್ಸ್. SI unit of a current is ampere, potential difference SI unit is a volt. So both are in SI unit, so no need to convert it. So ಏನ್ ಫೈಂಡ್ ಮಾಡಬೇಕಾಗಿರೋದು, ನಾವು ರೆಸಿಸ್ಟೆನ್ಸ್ ನ ಫೈಂಡ್ ಮಾಡಬೇಕಾಗಿರೋದು, therefore ಕ್ವಶನ್ ಮಾರ್ಕ್. ನೆಕ್ಸ್ಟ್ ಪ್ರೊಸೀಜರ್ ಏನು, ರಿಲೇಷನ್ ಬಿಟ್ವೀನ್ ದೀಸ್ ಕ್ವಾಂಟಿಟೀಸ್. ನಾವು ಇದು ಬೈ ಓಮ್ಸ್ ಲಾ ಇಂದ ತಗೋಬಹುದು, ಬೈ ಓಮ್ಸ್ ಲಾ. ಓಮ್ಸ್ ಲಾ ಏನ್ ಹೇಳುತ್ತೆ, ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ, ದಟ್ ಈಸ್ ವಿ ಇಸ್ ಈಕ್ವಲ್ ಟು IR ಅಲ್ವಾ. ಸೊ ಇಷ್ಟು ಹೇಳಿದ ಮೇಲೆ ನಮಗೆ ರಿಲೇಷನ್ ನಮಗೆ ಆರ್ ಬೇಕಾಗಿರೋದ್ರಿಂದ therefore rearrange the equation v divided by I. ಇವಾಗ ಏನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಆರ್ ಇಸ್ ಈಕ್ವಲ್ ಟು ವಿ ವ್ಯಾಲ್ಯೂ ಎಷ್ಟಿದೆ 6, ಓಕೆ, ಡಿವೈಡೆಡ್ ಬೈ ಐ ವ್ಯಾಲ್ಯೂ ಎಷ್ಟಿದೆ 1.2. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ ನಮಗೆ ಕಷ್ಟ ಆಗುತ್ತೆ ಅನ್ನೋ ಫೀಲ್ ಆದರೆ, ಡೈರೆಕ್ಟ್ ನೀವು ಈ ತರ ಡೈರೆಕ್ಟ್ ಆಗಿ ಮಾಡ್ಬೋದು, ನಿಮಗೆ ಕಷ್ಟ ಆಗುತ್ತೆ ಅಂತ ಫೀಲ್ ಆದರೆ 6 ಡಿವೈಡೆಡ್ ಬೈ 1.2 ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 10. ಯಾಕೆಂದ್ರೆ ಈ ಪಾಯಿಂಟ್ ಆದ್ಮೇಲೆ ಎಷ್ಟು ನಂಬರ್ಸ್ ಇರುತ್ತಲ್ಲ ಅಷ್ಟು ಝೀರೋಸ್ ತಗೋಬೇಕು. ಅದೇ 1 ಅಥವಾ ನೀವು 1.22 ಇತ್ತಂದ್ರೆ ಝೀರೋಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ಇಲ್ಲಿ 10/10 ಅಂತಂದ್ರೆ ಯಾವುದೇ ತರ ಚೇಂಜಸ್ ಇಲ್ಲ. ಸೊ 10/10 ಅಂತಂದ್ರೆ ಇಲ್ಲಿ 6 into 10 ಇಟ್ ಈಸ್ ಎ 60, ಇಲ್ಲಿ 1.2 into 10 ಅಂತಂದ್ರೆ ಇಟ್ ಈಸ್ ಎ 12 ಅಲ್ವಾ. ಸೊ ಅಕಾರ್ಡಿಂಗ್ ಟು ಡಿವಿಷನ್ ಎಲ್ಲರಿಗೂ ಗೊತ್ತಿದೆ, 12 60. ಸೊ 5 ohm is the required solution. 5 ohm is the required solution. ಈ ತರ ಬರಬೇಕು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಕ್ಯಾಲ್ಕುಲೇಟ್ current through a conductor of resistance 5 ohm connected to a battery of potential difference 3 volt. So first step ಏನು, data. ಓಕೆ, ಡೇಟಾ ಬರ್ಕೊಂಡ್ಮೇಲೆ ಫಸ್ಟ್ ಏನು ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು 5 ohm. ಇದೆ SI ಯೂನಿಟ್ ಅಲ್ಲಿ ಇದೆ, ಎಸ್. ಸೊ ಕೀಪ್ ಇಟ್ ಆಸ್ ಇಟ್ ಇಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ದಟ್ ಈಸ್ ವಿ 3 ವೋಲ್ಟ್. ಏನ್ ಫೈಂಡ್ ಮಾಡಬೇಕು, ಕರೆಂಟ್ ದಟ್ ಈಸ್ ಐ, therefore I is ಕ್ವಶನ್ ಮಾರ್ಕ್.
ಇಷ್ಟ ಆಯ್ತು. ಡೇಟಾ ಬರ್ಕೊಂಡ್ವಿ. ಚೆಕ್ ದ ಯೂನಿಟ್, ಬೋತ್ ಆರ್ ಇನ್ ಎಸ್ ಯೂನಿಟ್, therefore no need to convert. Next one, relation ಅಥವಾ ಫಾರ್ಮುಲಾ by Ohm's law. Again, Ohm's law. Ohm's law ಏನು ಹೇಳುತ್ತೆ? V is equal to IR. ನಮಗೆ ಬೇಕಾಗಿರೋದು ಕರೆಂಟ್ ಅಲ್ವಾ? ಕರೆಂಟ್ ಬೇಕಾಗಿದೆ. ಸೊ rearrange the equation. I is equal to V divided by R. ಇವಾಗ ಏನು ಮಾಡಬೇಕು? ನೆಕ್ಸ್ಟ್ ಸ್ಟೆಪ್, substitute the values. Substitute the values. I is equal to V ವ್ಯಾಲ್ಯೂ ಎಷ್ಟಿದೆ? 3 divided by R ವ್ಯಾಲ್ಯೂ ಎಷ್ಟಿದೆ? 5. ಸೊ ನೀವು ನೋಡ್ಬೋದು ಇಲ್ಲಿ ಡಿವಿಷನ್ ಮಾಡಿದ್ರೆ 0.6 ಆಂಪಿಯರ್ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಸೊಲ್ಯೂಷನ್. ಹೇಗೆ ಅಂತೀರಾ? ಸೊ 5 3 ಡಿವಿಷನ್. ಸೊ 5 ಡಿವಿಷನ್ ಆಗಲ್ಲ, therefore ಪಾಯಿಂಟ್ ತಗೊಳ್ತೇನೆ, ಇಲ್ಲಿ 0 ಆಡ್ ಮಾಡ್ತೇನೆ. 5 ಆರ್ಲೆ 30, 0 and 0. Okay, so this is your solution. Next one, two wires of same material and same length. ಇಲ್ಲಿವರೆಗೆ ಏನು ಮಾಡಿದ್ವಲ್ಲ ಅದೆಲ್ಲ ಓಮ್ಸ್ ಲಾ ಬೇಸ್ ಮಾಡಿಕೊಂಡು. ಓಕೆ, ಇದು ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ ರಿಲೇಷನ್ ಮೇಲೆ. ಓಕೆ, ಸೊ ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ ಬೇಸ್ ಮೇಲೆ ಏನ್ ಕೊಟ್ಟಿದ್ದಾರೆ? ಸೊ ಫಸ್ಟ್ಗೆ ನೀವು ನೋಡ್ಬೋದು, ಟೂ ವೈರ್ಸ್ ಆಫ್ ಸೇಮ್ ಮಟೀರಿಯಲ್ ಅಂತಂದ್ರೆ ಏನಾಯ್ತು? ರೋ ಈಸ್ ಸೇಮ್, ರೋ ವ್ಯಾಲ್ಯೂ is same, same material, nature of the material is same, same length, length ಸಹಿತ ಸೇಮ್ ಇದೆ. radii 1 mm and 2 mm respectively. Compare their resistances and their specific resistance. This specific resistance is also called resistivity. So first ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಇಲ್ಲಿ ನಮಗೆ ಟೂ ಕಂಡಕ್ಟರ್ಸ್ ಕೊಟ್ಟಿದ್ದಾರೆ. ಆ ಟೂ ಕಂಡಕ್ಟರ್ಸ್ ಏನಪ್ಪ ಅಂತಂದ್ರೆ ಸೇಮ್ ಮಟೀರಿಯಲ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಎರಡು ವೈರ್ಸ್ ತಗೊಂಡಿದ್ದೀನಿ, ನಥಿಂಗ್ ಬಟ್ ಕಂಡಕ್ಟರ್ಸ್. ಓಕೆ, ಇದ್ರ ಪ್ರಕಾರ ಏನಾಯ್ತು? ಸೇಮ್ ಮಟೀರಿಯಲ್ ಅಂತಂದ್ರೆ ಸೇಮ್ ಕಲರ್ ಇಂಡಿಕೇಟ್ಸ್ ಅ ಸೇಮ್ ಮಟೀರಿಯಲ್. ಸೊ ಇದನ್ನ ನಾನು ರೋ 1 ಅಂಡ್ ರೋ 2 ಅಂತ ಅನ್ಕೊಂತೀನಿ. ಓಕೆ, ಸೇಮ್ ಲೆಂತ್, ಇದು L1 ಅಂಡ್ ದಿಸ್ ಇಸ್ L2. ಓಕೆ, ಲೆಂತ್. ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಟೂ ವೈರ್ಸ್ ತಗೊಂಡೆ, ಸೇಮ್ ಮಟೀರಿಯಲ್ ಸೇಮ್ ಲೆಂತ್. ರೇಡಿಯೈ ಫಸ್ಟ್ ಒಂದಕ್ಕೆ R1 ಅಂತ ಅನ್ಕೋತೀನಿ, ಇಟ್ ಈಸ್ 1 mm. ಇಟ್ ಈಸ್ R1 1 millimeter. ಓಕೆ, ನೆಕ್ಸ್ಟ್ ಒನ್ ಇದೇನಿದೆಯಲ್ಲ ಸ್ವಲ್ಪ ಏರಿಯಾ ರೇಡಿಯಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೇನೆ. ಓಕೆ, ನಾವು ಸೇಮ್ ಲೆಂತೇ ಇರೋದು. ಓಕೆ, ಈ ರೇಡಿಯಸ್ ಎಷ್ಟಿದೆ? R2 ಅಂತ ಅನ್ಕೊಂಡ್ರೆ 2 millimeter ಇದೆ. ಓಕೆ, ನಾವು ಇಲ್ಲಿ ದೇರ್ ರೆಸಿಸ್ಟೆನ್ಸ್ ಅಂಡ್ ದೇರ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕೇಳಿರೋದು. ಸೊ ಫಸ್ಟ್ಗೆ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡೋಣ. ಸೊ ರೆಸಿಸ್ಟೆನ್ಸ್ ಈಸ್ ಗಿವೆನ್ ಬೈ ರೋ L ಡಿವೈಡೆಡ್ ಬೈ A. ಇಲ್ಲಿ ಕೊಟ್ಟಿರೋ ಡೇಟಾ ನೋಡಿದ್ರೆ ರೆಸಿಸ್ಟಿವಿಟಿ ಈಸ್ ಸೇಮ್ ಅಲ್ವಾ? ರೋ 1 ಅಂಡ್ ರೋ 2 ಈಸ್ ರೋ ಸೇಮ್ ಇರೋದ್ರಿಂದ, ಸೊ ಸೇಮ್ ಲೆಂತ್ L1 L2 that is equal to L, same length. Radii R1 is 1 millimeter and R2 is 2 millimeter according to the data. ಇವಾಗ ರೆಸಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡ್ಕೊಂಡ್ರೆ, ರೆಸಿಸ್ಟಿವಿಟಿ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ
ಏನಾಗುತ್ತೆ ಇಲ್ಲಿ ಕೇಳಿರೋದು ರೆಸಿಸ್ಟೆನ್ಸ್ ರೇಷೋ ಆಗಿರೋದ್ರಿಂದ ನಾನು ರೆಸಿಸ್ಟೆನ್ಸ್ ಆಫ್ ದಿಸ್ ಒನ್ ಆಸ್ R1 and this is R2 ಅಂತ ಕನ್ಸಿಡರ್ ಮಾಡ್ಕೋತೀನಿ. ಇವಾಗ ಕನ್ಸಿಡರ್ ಮಾಡಿದ್ರೆ R1 ವ್ಯಾಲ್ಯೂ ಏನಾಗುತ್ತೆ ರೋ L divided by A. ಓಕೆ, ರೋ 1 L1 divided by A1. R2 ಏನಾಗುತ್ತೆ ರೋ 2 L2 A2 ಆಗುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಕೊಟ್ಟಿರೋ ಡೇಟಾ ಪ್ರಕಾರ ರೋ 1 ರೋ 2 ರೋ ಅಂತಂದ್ರೆ ಸೇಮ್ ಮಟೀರಿಯಲ್ ಆಗಿರೋದು. ರೋ ಈಸ್ ಸೇಮ್, ಲೆಂತ್ ಈಸ್ ಆಲ್ಸೋ ಸೇಮ್. ಸೊ ವೇರಿಯಬಲ್ ಕ್ವಾಂಟಿಟಿ ವಿಲ್ ಬಿ A1 ಅಂಡ್ A2. ಸೊ ಇಲ್ಲಿ ನಾ ಏರಿಯಾ ತಗೊಂಡ್ರೆ ಜನರಲಿ ಇದು ನೋಡಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದ್ರೆ ಸರ್ಕಲ್ ಅಂತ ತಗೊಂಡ್ರೆ ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ A1 ಅಂತ ತಗೊಂಡ್ರೆ ಪೈ R1 ಸ್ಕ್ವೇರ್, A2 ತಗೊಂಡ್ರೆ ಪೈ R2 ಸ್ಕ್ವೇರ್ ಅಲ್ವಾ. ಸೊ ಲೆಟ್ ಸಬ್ಸ್ಟಿಟ್ಯೂಟ್ ಇನ್ ದ ಫಾರ್ಮುಲಾ. ಸೊ R1 ಡಿವೈಡೆಡ್ ಬೈ R2 ಅಂತ ಅನ್ಕೊಳ್ಳೋಣ. ಸೊ R1 ವ್ಯಾಲ್ಯೂಸ್ ಏನಾಗುತ್ತೆ ರೋ L ಡಿವೈಡೆಡ್ ಬೈ ಎ ವ್ಯಾಲ್ಯೂ ಏನಾಗುತ್ತೆ ಪೈ R1 ಸ್ಕ್ವೇರ್ ಡಿವೈಡೆಡ್ ಬೈ ರೋ L ಡಿವೈಡೆಡ್ ಬೈ ಪೈ R2 ಸ್ಕ್ವೇರ್. ಸೊ ಇಲ್ಲಿ ನೀವು ನೋಡ್ಬೋದು ರೋ L ಪೈ ಗೆಟ್ ಕ್ಯಾನ್ಸಲ್. ಸೊ ರೀಅರೇಂಜ್ ಮಾಡಿದಾಗ ಮತ್ತೆ ಇಕ್ವೇಶನ್ನ ರೀಅರೇಂಜ್ ಮಾಡಿದಾಗ R2 ಸ್ಕ್ವೇರ್ ಡಿವೈಡೆಡ್ ಬೈ R1 ಸ್ಕ್ವೇರ್. ಸೊ ಏನಾಗುತ್ತೆ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಏನಿದೆ ಇಲ್ಲಿ 1 mm, ಇಲ್ಲಿ 2 mm ಇದೆ. ಸೊ 2 mm ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 mm ಹೋಲ್ ಸ್ಕ್ವೇರ್. ಸೊ ಯೂನಿಟ್ ಕ್ಯಾನ್ಸಲ್. ಓಕೆ, ಯೂನಿಟ್ ಕ್ಯಾನ್ಸಲ್ ಆಯಿತು. ಸೊ ಮಿಕ್ಕಿದೇನು 2 ಸ್ಕ್ವೇರ್ ಇಸ್ 4, 1 ಸ್ಕ್ವೇರ್ ಇಸ್ ಸ್ಟಿಲ್ 1. 4 by 1. 4 by 1. ಸೊ ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಹಾಕ್ತೀನಿ. ಸೊ R1 ಡಿವೈಡೆಡ್ ಬೈ R2 ದಟ್ ಈಸ್ 2 ಸ್ಕ್ವೇರ್ ಡಿವೈಡೆಡ್ ಬೈ 1 ಸ್ಕ್ವೇರ್. ಎಷ್ಟಾಯಿತು 4 by 1. R1 ಡಿವೈಡೆಡ್ ಬೈ R2. ನಮಗೆ ಅಕಾರ್ಡಿಂಗ್ ಟು ರಿಲೇಷನ್ R ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಸೊ ಏರಿಯಾ ಯಾವುದಕ್ಕೆ ಜಾಸ್ತಿ ಇರುತ್ತೆ ಅದಕ್ಕೆ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಯಾವ್ದು ಏರಿಯಾ ಕಮ್ಮಿ ಇರುತ್ತೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ನೀವು ನೋಡ್ಬೋದು ಇಲ್ಲಿ ರೆಸಿಸ್ಟೆನ್ಸ್ R1 ಅಂಡ್ R2 ರೇಷಿಯೋ ಏನು ಬಂದಿದೆ 4:1. ಇದನ್ನ 4:1 ಅಂತಾನು ಕರಿಬಹುದು. ಓಕೆ, 4:1. ಅಂತಾನು ಕರಿಬಹುದು. ಸೊ ನೋಡಿ R1 1 mm, R2 2 mm. ಸೊ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಅದರಿಂದ ನಿಮಗೆ ನೋಡ್ಬೋದು ಸೊ R1 is 4 ohm, R2 is 1 ohm. It is not 1 ohm as 4 ohm. Comparatively 4:1. Okay, so this is with respect to R1 R2 ratio form. ನೆಕ್ಸ್ಟ್ ನಮಗೆ ಬೇಕಾಗಿರೋದು ರೆಸಿಸ್ಟಿವಿಟಿ. ರೆಸಿಸ್ಟಿವಿಟಿ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ, ನೇಚರ್ ಆಫ್ ದ ಮೆಟೀರಿಯಲ್ ಅಂತ. ಸೊ ಇಲ್ಲಿ ಡೈರೆಕ್ಟ್ ಆಗಿ ನಾನು ಸೊಲ್ಯೂಷನ್ ಬರೀತೀನಿ. ಸೊ ಇಲ್ಲಿ ರೋ 1 and ರೋ 2 will be 1 by 1. Nothing but ರೋ 2 that will be 1:1. ರೀಸನ್ ಕೇಳಿದ್ರೆ resistivity does not depends on ಡೈಮೆನ್ಷನ್ಸ್. ಅಲ್ಲಿ ಲೆಂತ್, ಏರಿಯಾ, ರೇಡಿಯಸ್ ಅಂತ ಹೇಳಿದಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ ಅಂತ. ಡೈಮೆನ್ಷನ್ಸ್ ಆಫ್ ಕಂಡಕ್ಟರ್. ಬಟ್ it indicates nature of the conductor. Okay, next one. A given wire of resistance
ಗಿವನ್ ವೈರ್ ಆಫ್ ರೆಸಿಸ್ಟೆನ್ಸ್ ನೀವು ನೋಡ್ಬೋದು 1 ohm stretch it to double its length. Okay, stretch it to double of its length. What will be its new resistance? So first ಏನು ಮಾಡಬೇಕು, ಡೇಟಾ ಬರ್ಕೊಳ್ಳೋದು. ಸೊ ಡೇಟಾ ಬರ್ಕೊಂಡ್ರೆ ರೆಸಿಸ್ಟೆನ್ಸ್, ಓಕೆ, ಇಲ್ಲಿ 2 ಕೇಸಸ್ ಇದೆ. ಸೊ 2 ಕೇಸಸ್ ಯಾವ ತರ ಮೆನ್ಷನ್ ಮಾಡ್ಬೋದು ಅಂತಂದ್ರೆ ಈ ತರ ಇದೆ. ಓಕೆ, ವೈರ್ ಇದೆ. ಎ ಗಿವನ್ ವೈರ್ ಆಫ್ ರೆಸಿಸ್ಟೆನ್ಸ್ 1 ohm. ಎಷ್ಟಿದೆ ಇದ್ರದ್ದು? 1 ohm ರೆಸಿಸ್ಟೆನ್ಸ್ ಇದೆ. Stretch to double of its length. Stretches to double of its length. Its length. ಇವಾಗ ಇದರದ ರೆಸಿಸ್ಟೆನ್ಸ್ ಏನು ಅಂತ ಕೇಳ್ತಿರೋದು. ಓಕೆ, ಸೊ ಇದನ್ನ ನಾನು ಲೆಂತ್ ಅಂತ ತಗೊಂತೀನಿ, ಇದನ್ನ ಏರಿಯಾ ಅಂತ ತಗೋತೀನಿ. ಓಕೆ, ಇಟ್ ಈಸ್ L1 ಅಂಡ್ ದಿಸ್ ಇಸ್ L2. ದಿಸ್ ಇಸ್ A2 ಅಂಡ್ ದಿಸ್ ಇಸ್ L2. ಓಕೆ, ಸೊ ಅಕಾರ್ಡಿಂಗ್ ಟು ಬೇಸಿಕ್ ಕಾನ್ಸೆಪ್ಟ್ ವಾಲ್ಯೂಮ್ ರಿಮೈನ್ಸ್ ಸೇಮ್ ಅಲ್ವಾ? ಇದು ಸಾಲಿಡ್ ಆಗಿರೋದ್ರಿಂದ ವಾಲ್ಯೂಮ್ ರಿಮೈನ್ಸ್ ಸೇಮ್. ಸೊ ಹೇಗೆ ಅಂತೀರಾ, ಇಲ್ಲಿ ಇನಿಷಿಯಲ್ ವಾಲ್ಯೂಮ್, ಓಕೆ, ಇಲ್ಲಿ ವೋಲ್ಟೇಜ್ ಅಲ್ಲ, ಇದು ವಾಲ್ಯೂಮ್. ವಾಲ್ಯೂಮ್, ಓಕೆ, ಇನಿಷಿಯಲ್ ವಾಲ್ಯೂಮ್. Initial volume that is equal to final volume. Right? So generally volume is given by length into breadth into height. ನಮಗೆ ಈ ಕಂಡಕ್ಟರ್ ನೋಡಿದ್ರೆ ನಮಗೆ ಲೆಂತ್ ಇದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದೆ. ಏರಿಯಾ ಅಂತಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ? ಸೊ 3D ವಾಲ್ಯೂಮ್ ಇಸ್ ಅ 3D ಸ್ಪೇಸ್. ಸೊ ಇಲ್ಲಿ ಸ್ಪೇಸ್ ಏನಿದೆ ರಿಮೈನ್ಸ್ ಸೇಮ್, ಇನಿಷಿಯಲ್ ವಾಲ್ಯೂಮ್ ಆಸ್ ವೆಲ್ ಆಸ್ ದ ಫೈನಲ್ ವಾಲ್ಯೂಮ್. ಓಕೆ, ಸೊ ಇನಿಷಿಯಲ್ ವಾಲ್ಯೂಮ್ ಯಾವ ತರ ಬರೀಬಹುದು? L1 is L1 into A1, that will be L2 into A2. Okay, this is constant, ನಾ ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ, ಲೆಂತ್ ಇನ್ಕ್ರೀಸ್ ಆದರೆ ವಾಲ್ಯೂಮ್, ಲೆಂತ್ ಇನ್ಕ್ರೀಸ್ ಆದರೆ ಏರಿಯಾ ಡಿಕ್ರೀಸ್ ಆಗುತ್ತೆ, ಲೆಂತ್ ಡಿಕ್ರೀಸ್ ಆದರೆ ಏರಿಯಾ ಇನ್ಕ್ರೀಸ್ ಆಗುತ್ತೆ. ಈ ರಿಲೇಷನ್ ಇಟ್ಕೊಂಡು ನಮಗೆ ಡೇಟಾ ಬರ್ಕೊಳ್ಳೋಣ. ಫಸ್ಟ್ R1 ಎಷ್ಟಿದೆ? 1 ohm ಇದೆ. ಸೊ ಲೆಂತ್, ಇನಿಷಿಯಲ್ ಲೆಂತ್ L ಅಂತ ಅನ್ಕೋತೀನಿ. ಓಕೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಟ್ ಇಸ್ A ಅಂತ ಅನ್ಕೋತೀನಿ. ಇನಿಷಿಯಲ್ ಕೇಸ್ ಇಷ್ಟು ಫಸ್ಟ್ ಡೇಟಾ ಯಾವುದರಿಂದ? ಇದರಿಂದ, ಇಲ್ಲಿಂದ. ಓಕೆ, ನೆಕ್ಸ್ಟ್ ಈ ಕೇಸಿಂದ ಇಲ್ಲಿ ಬರೀತೀನಿ ನೋಡಿ. ಸೊ R2 ನನಗೆ ಗೊತ್ತಿಲ್ಲ. ಓಕೆ, ಬಟ್ L2 ಏನಾಗಿದೆ? 2 ಟೈಮ್ಸ್ ಆಗಿದೆ ನೋಡಿ, ಡಬಲ್. L2 becomes 2 times of L, right? 2L. ಹಾಗಿತ್ತಂದ್ರೆ A2 ವ್ಯಾಲ್ಯೂ ಏನಾಗುತ್ತೆ? A2 ವ್ಯಾಲ್ಯೂ ಏನಾಗುತ್ತೆ? ಕ್ವಶನ್ ಬರುತ್ತೆ ನಿಮಗೆ. ಸೊ ಇಲ್ಲಿ ನಿಮಗೆ ಅರ್ಥ ಆಗೋಳಕ್ಕೆ ಇಲ್ಲಿ ನಾ ಹೇಳ್ತೀನಿ ನೋಡಿ, ಇನಿಷಿಯಲ್ ವಾಲ್ಯೂಮ್, ಇನಿಷಿಯಲ್ ವಾಲ್ಯೂಮ್, initial volume that is equal to final volume, right? So now initial volume L1 into A1 that is equal to L2 into A2, right? So L1 into A1 as it is, L2 ಏನಾಯ್ತು? 2 times of L1 ಆಯ್ತು, right? into A2 ನಮಗೆ ಫೈಂಡ್ ಮಾಡಬೇಕು, right? ಸೊ ಇಲ್ಲಿ L1 and L1 get cancel, A1 divided by 2 that will be A2. ಅಂದ್ರೆ ನೀವು ನೋಡ್ಬೋದು ಒಂದು ಪ್ಯಾರಾಮೀಟರ್ ಏನಂತಂದ್ರೆ, ಇನ್ ಕೇಸ್ ಆಫ್ ಎ ಸಾಲಿಡ್ಸ್, ಓಕೆ, ಇನ್ ಕೇಸ್ ಆಫ್ ಎ ಸಾಲಿಡ್ಸ್ ಇವಾಗ ಲೆಂತ್ ಎಷ್ಟು ಇನ್ಕ್ರೀಸ್ ಆಗುತ್ತೆ? ಓಕೆ, ಲೆಂತ್ ಇನ್ಕ್ರೀಸ್ಡ್ ಬೈ L ಟೈಮ್ಸ್ ಅನ್ಕೊಳ್ಳಿ. ಓಕೆ, ಚೇಂಜ್ ಇನ್ ಲೆಂತ್. ಓಕೆ, ಸೊ ಏರಿಯಾ ಏನಾಗುತ್ತೆ? that will be decreased by same amount.
ಈ ರಿಲೇಷನ್ನ ನೆನ್ಪಿಟ್ಕೊಳ್ಳಿ. ದಿಸ್ ವಿಲ್ ಹೆಲ್ಪ್ ಯು ಲಾಟ್. ಓಕೆ, ಸೊ ಬೈ ದಿಸ್ ಕಾನ್ಸೆಪ್ಟ್ A2 ಏನಾಗುತ್ತೆ ಇಲ್ಲಿ 2 ಟೈಮ್ಸ್ ಲೆಂತ್ ಇನ್ಕ್ರೀಸ್ ಆದರೆ ಏರಿಯಾ 2 ಟೈಮ್ಸ್ ಡಿಗ್ರೀಸ್ ಆಗುತ್ತೆ. ಸೊ ಇಲ್ಲಿ ನನಗೆ ರೆಸಿಸ್ಟೆನ್ಸ್ ಬೇಕಾಗಿರೋದ್ರಿಂದ R2 that will be ρ2 L2 divided by A2, right? So rho is a common rho, right? Into L2 ಏನಿದೆ 2 times of L divided by A2 ಏನಿದೆ A by 2, right? So rearrange ಮಾಡ್ಕೊಂಡಾಗ ಈ 2 ನ ಮೇಲ್ಗಡೆ ತಗೊಂಡ್ರೆ 2 ಇದೆ ಆಲ್ರೆಡಿ 4 rho L divided by A, right? So ಇಲ್ಲಿ ಫಸ್ಟ್ ಇಲ್ಲಿ ರೆಸಿಸ್ಟೆನ್ಸ್ 1 ಏನಿದೆಯಲ್ಲ R1 that is rho 1 L1 and A1. By this concept R1 is equal to rho L by A, right? So ಇದನ್ನೇ ಕಾನ್ಸೆಪ್ಟ್ ತಗೊಂಡ್ರೆ it is a 4 times of initial resistance, that is R1 ಅಲ್ವಾ. ಸೊ ಈ R1 ವ್ಯಾಲ್ಯೂ ಇಲ್ಲಿ ಬರೀತೀನಿ. ಸೊ R2 is equal to 4 into 1 ohm, that is 4 ohm. So this is your required solution. Okay, got it? So is to 2 questions adu based on resistance and resistivity. Next one, let's see. A wire of resistance 9 ohm having length 30 centimeter is tripled on itself. What is its new resistance? ನೋಡಿ ಡೇಟಾನ ಫೋರ್ಸ್ ನೋಡ್ಕೊಳ್ಳಿ. ಏನಾಗುತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ ಡೇಟಾ. ಓಕೆ, resistance is 9 ohm having length 30 centimeter. So length 30 centimeter ಇದೆ, 30 centimeter tripled on itself. What is its new resistance? ಅಂದ್ರೆ 30 centimeter ಇದೆ, ಇದನ್ನ ಟ್ರಿಪಲ್ಡ್ ಅಂದ್ರೆ ಇದನ್ನ ಮುರಿದು ಇದು 3 ಟೈಮ್ಸ್ ಮಾಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಈ ತರ ಇದೆ. ಓಕೆ, ಅದನ್ನ ಮುರಿದು ಈ ತರ ಮಾಡ್ತಾರೆ, ಟ್ರಿಪಲ್ಡ್ ಆನ್ ಇಟ್ ಸೆಲ್ಫ್. ಟ್ರಿಪಲ್ಡ್ ಆನ್ ಇಟ್ ಸೆಲ್ಫ್ ಈ ತರ ಮಾಡ್ತಾರೆ. ಈ ತರ ಮಾಡಿದಾಗ ಇಲ್ಲಿ ಏರಿಯಾ ನೋಡಿ A1, ಇಲ್ಲಿ ಲೆಂತ್ L1 ಅನ್ಕೊಳ್ಳೋಣ. ಇಲ್ಲಿ ಲೆಂತ್ ಏನಾಯ್ತು ಡಿಗ್ರೀಸ್ ಆಯ್ತು. ಸೊ ಡಿಗ್ರೀಸ್ ಆದ್ರೆ ಏನಾಗುತ್ತೆ ಏರಿಯಾ ಡೆಫಿನೆಟ್ಲಿ ಇನ್ಕ್ರೀಸ್ ಆಗ್ತದೆ. ನೋಡಿ ಎಷ್ಟಾಯ್ತು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಇದು ಮೀನಿಂಗ್. ಸೊ ಇದನ್ನ ನಾನು R1 ಅಂತ ತಗೋತೀನಿ, ಇದನ್ನ L1 ತಗೋತೀನಿ, ಇದನ್ನ L. ಓಕೆ, ನಾವು ಟ್ರಿಪಲ್ಡ್ ಆನ್ ಇಟ್ ಸೆಲ್ಫ್. ಸೊ ಇಲ್ಲಿ ಏರಿಯಾ 1 ನಾನು ಏರಿಯಾ ಅಂತ ತಗೋತೀನಿ, ಎ, ಜಸ್ಟ್ ಎ. ವಾಟ್ ಈಸ್ ಇಟ್ಸ್ ನ್ಯೂ ರೆಸಿಸ್ಟೆನ್ಸ್? ಸೆಕೆಂಡ್ ಕೇಸ್ನ ತಗೊಳ್ಳೋಣ, ಈ ಕೇಸ್. ಓಕೆ, ಈ ಕೇಸ್ನ ತಗೊಳ್ಳೋಣ ಇಲ್ಲಿ. ಸೊ R1 R2 ಇನ್ ಪ್ಲೇಸ್ ಆಫ್ R1 ಇನ್ ಪ್ಲೇಸ್ ಆಫ್ R2 ಫಾರ್ ದಿಸ್ ಒನ್. ವಾಟ್ ಈಸ್ ದ ನ್ಯೂ ರೆಸಿಸ್ಟೆನ್ಸ್? ಸೊ ನ್ಯೂ ರೆಸಿಸ್ಟೆನ್ಸ್ R2 ಅಂತ ತಗೊಂತೀನಿ. ಸೊ ಕ್ವಶನ್ ಮಾರ್ಕ್. ಸೊ L2 ಏನಾಗುತ್ತೆ ಟ್ರಿಪಲ್ಡ್ ಆನ್ ಇಟ್ ಸೆಲ್ಫ್ ಅಂತಂದ್ರೆ ರೆಡ್ಯೂಸ್ಡ್ ಬೈ 3 ಟೈಮ್ಸ್. ಎಷ್ಟು ಟೈಮ್ಸ್ ಆಯ್ತು? 1 2 3 ನೋಡಿ, 1 2 3 ಟೈಮ್ಸ್ ಆಯ್ತು. ಓಕೆ, ಏರಿಯಾ ಏನಾಯ್ತು? ಏರಿಯಾ ಬಿಕಮ್ಸ್ 3 ಟೈಮ್ಸ್ ಆಫ್ ಇನಿಷಿಯಲ್ ಏರಿಯಾ. ಸೊ ಜನರಲ್ ಫಾರ್ಮುಲಾ ಯು ಕ್ಯಾನ್ ಯೂಸ್ R2 that is equal to rho 2 L2 divided by A2. ಸೊ ಸೇಮ್ ರಿಲೇಷನ್ ಯೂಸ್ ಮಾಡಿಕೊಂಡು R2 is given by rho, ಇನ್ ಬೋತ್ ದ ಕೇಸಸ್ ಸೇಮ್ ಮಟೀರಿಯಲ್ ಯೂಸ್ ಮಾಡಿದಲ್ಲ, ಸೊ ಅದರಿಂದ ರೋ. L2 ವ್ಯಾಲ್ಯೂ ಏನಾಯಿತು ರೆಡ್ಯೂಸ್ಡ್ ಬೈ 3 ಟೈಮ್ಸ್ ಡಿವೈಡೆಡ್ ಬೈ ಎ ವ್ಯಾಲ್ಯೂ ಏನಾಯಿತು 3 ಟೈಮ್ಸ್ ಇನ್ಕ್ರೀಸ್ ಆಯಿತು. ಓಕೆ, ಸೊ ಇನ್ಕ್ರೀಸ್ ಆದಾಗ ಇಲ್ಲಿ ಇದು 3 ಆ್ಯಂಡ್ 3 ಏನಾಗುತ್ತೆ ಡಿನಾಮಿನೇಟರಲ್ಲಿ 9 ಆಗುತ್ತೆ. ಸೊ 9 ಆದಾಗ ರೋ ಎಲ್ ಡಿವೈಡೆಡ್ ಬೈ ಎ, ಇದು ಏನಿದೆಯಲ್ಲ ಇನಿಷಿಯಲ್ ರೆಸಿಸ್ಟೆನ್ಸ್, ಸೊ ದ್ಯಾಟ್ ವಿಲ್ ಬಿ ಆರ್ ಡಿವೈಡೆಡ್ ಬೈ 9. ಸೊ ಇನಿಷಿಯಲ್ ರೆಸಿಸ್ಟೆನ್ಸ್ ಎಷ್ಟಿದೆ? 9 ಡಿವೈಡೆಡ್ ಬೈ 9. ಈ ಆರ್ ಬದಲು ನೀವು R1 ಅಂತಲೂ ತಗೋಬಹುದು, ನೋ ಪ್ರಾಬ್ಲಮ್. ಓಕೆ, ದ್ಯಾಟ್ ವಿಲ್ ಬಿ 1 ohm. ಸೊ ಯುವರ್ ಫೈನಲ್ ಆನ್ಸರ್ ವಿಲ್ ಬಿ ನ್ಯೂ ರೆಸಿಸ್ಟೆನ್ಸ್ ಈಸ್ 1 ohm. ಓಕೆ, ಸೊ ದಿಸ್ ಈಸ್ ಯುವರ್ ಸೊಲ್ಯೂಷನ್. ಅರ್ಥ ಆಯ್ತಾ? ಇಲ್ಲಿ ನೀವು ಕನ್ಫ್ಯೂಸ್ ಆಗ್ತೀರಾ, ಇಲ್ಲಿ ಕನ್ಫ್ಯೂಷನ್ ಆದರೆ ಈ ಸ್ಲೈಡನ್ನು ನೋಡಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಚಾಯ್ಸ್ ಆಫ್ ಮಟೀರಿಯಲ್ ಆಫ್ ಎ ವೈರ್. ನಮ್ಮ ಡೇ ಟು ಡೇ ಲೈಫಲ್ಲಿ ನಮ್ಮ ಕರೆಂಟ್ ಎಲೆಕ್ಟ್ರಿಸಿಟಿ ಅಥವಾ ನಮ್ಮ ಸರ್ಕ್ಯೂಟ್ ಕನೆಕ್ಷನ್ಸ್ಗೆ ಡಿಫ್ರೆಂಟ್ ವೈರ್ಸ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಮನೆಯಲ್ಲಿರುವ ವೈರ್ಸ್ ತೊಗೊಂಡ್ರೆ ಅದು ಕಾಪರಿಂದ ಮಾಡಿರ್ತಾರೆ ಅಲ್ವಾ, ಕಾಪರಿಂದ ಮಾಡಿರ್ತಾರೆ. ಸೊ ಅದೇ ನೀವು ಟ್ರಾನ್ಸ್ಮಿಷನ್ ಪವರ್ ಲೈನ್ ನೋಡಿ, ಅದು ಅಲ್ಯೂಮಿನಿಯಂ ಇಂದ ಮಾಡಿರ್ತಾರೆ.
ಅದೇ ವಾಟರ್ ಹೀಟರ್ನ ನೋಡಿ, ಅದು ನೈಕ್ರೋಮಿಂದ ಮಾಡಿರ್ತಾರೆ. ಯಾಕೆ ಯಾಕೆ ಅಂತಂದ್ರೆ ಇಲ್ಲಿ ನೋಡೋಣ. ಬೇಸ್ಡ್ ಆನ್ ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ, ಸಿಂಪಲ್. ಓಕೆ, ನೋಡಿ, ಚಾಯ್ಸ್ ಆಫ್ ಮೆಟೀರಿಯಲ್ ಆಫ್ ಎ ವೈರ್. ಸೊ ಇಲ್ಲಿ ವೈರ್ಸ್ ಯೂಸ್ಡ್ ಫಾರ್ ಎಲೆಕ್ಟ್ರಿಕಲ್ ಕನೆಕ್ಷನ್. ಎಲೆಕ್ಟ್ರಿಕಲ್ ಕನೆಕ್ಷನ್ ಅಂದ್ರೆ ನಮ್ಮ ಮನೆಗಳಲ್ಲಿ ರೆಡ್, ಗ್ರೀನ್, ಬ್ಲಾಕ್ ಕಲರ್ ಅದೆಲ್ಲ ಯೂಸ್ ಮಾಡ್ತೀವಲ್ಲ, ಅದು ಯಾವ ವೈರ್ ಇರುತ್ತೆ ಅಂತಂದ್ರೆ ಕಾಪರ್ ಆಗಿರುತ್ತೆ. ಓಕೆ, ದಟ್ ಈಸ್ ಕಾಪರ್. ಮತ್ತೆ ಇಲ್ಲಿ ನೋಡಿ, ಇದೆ ಕಾಪರ್. ಮತ್ತೆ ಇಲ್ಲಿ ನೀವು ಪೋಲ್ಸ್ ನೋಡ್ಬೋದು, ಎಲೆಕ್ಟ್ರಿಕ್ ಪೋಲ್ಸ್. ಇದನ್ನ ಏನಿರುತ್ತೆ ಅಂದ್ರೆ ಅಲ್ಯೂಮಿನಿಯಂ. ಯಾಕೆ ಯೂಸ್ ಮಾಡ್ತಾರೆ? ರೀಸನ್ ಈಸ್ ಲೋ ರೆಸಿಸ್ಟೆನ್ಸ್. ಯಾಕೆ ಲೋ ರೆಸಿಸ್ಟೆನ್ಸ್ ಇರಬೇಕು? ಅಂಡ್ ಲೋ ರೆಸಿಸ್ಟಿವಿಟಿ ಆಲ್ಸೋ. ಓಕೆ, ಲೋ ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ. ಯಾಕೆ ಲೋ ರೆಸಿಸ್ಟೆನ್ಸ್ ಮತ್ತೆ ಲೋ ರೆಸಿಸ್ಟಿವಿಟಿ ಇರಬೇಕು? ನಮಗೆ ಅಕಾರ್ಡಿಂಗ್ ಟು ದ ರೂಲ್, ನಮಗೆ ಮನೆಗಳಲ್ಲಿ ಎಷ್ಟು ರೇಟಿಂಗ್ ಆಫ್ ವೋಲ್ಟೇಜ್ ಸಿಗುತ್ತೆ ಮನೆಗಳಲ್ಲಿ? ಸೊ ಇನ್ ಇಂಡಿಯಾ ಇಟ್ ಈಸ್ ಎ 220 ವೋಲ್ಟ್ ಅಲ್ವಾ? ಸೊ ನಮ್ಮ ಮನೆಗಳಲ್ಲಿ ಇರುವ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ವೋಲ್ಟೇಜ್ ಎಷ್ಟಿದೆ ಅಂತಂದ್ರೆ ದಟ್ ಈಸ್ 220 ವೋಲ್ಟ್. ಸೊ 220 ವೋಲ್ಟ್ ಆಯಿತು. ಸೊ ಇಟ್ ಈಸ್ ಎ ಕಾನ್ಸ್ಟೆಂಟ್ ಅಲ್ವಾ? ಎಲ್ಲ ಮನೆಗಳಿಗೂ 220 ವೋಲ್ಟೇಜ್ ಸಿಗುತ್ತೆ. ಸೊ ದ್ಯಾಟ್ ಮೀನ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಕಾನ್ಸ್ಟೆಂಟ್. ಅಕಾರ್ಡಿಂಗ್ ಟು ಓಮ್ಸ್ ಲಾ ಏನು ಹೇಳುತ್ತೆ? V is IR. If it is a constant, if voltage is constant, ಯಾಕೆ ಕಾನ್ಸ್ಟೆಂಟ್? ಮನೆಗಳಲ್ಲಿ ಎಷ್ಟು ಸಿಗುತ್ತೆ ನಮಗೆ? 220 ವೋಲ್ಟೇಜ್. ಸೊ ಏನಾಗುತ್ತೆ? I is inversely proportional to R. ಇವಾಗ ಲೋ ರೆಸಿಸ್ಟೆನ್ಸ್ ಅಂದ್ರೆ ಹೈ ಕರೆಂಟ್ ತಾನೆ. ಸೊ ದಟ್ ಮೀನ್ಸ್ if we consider a low resistance material, that means the current is unaffected. ಅದ್ರ ಮೇಲೆ ಯಾವುದೇ ತರ ಬ್ಯಾಡ್ ಆಗಿ ಇಂಪ್ಯಾಕ್ಟ್ ಆಗಲ್ಲ. ಆದ್ರಿಂದ ನಮ್ಮ ಕರೆಂಟ್ ಟ್ರಾನ್ಸ್ಮಿಷನ್ಗೆ ಅಥವಾ ಪವರ್ ಟ್ರಾನ್ಸ್ಮಿಷನ್ಗೆ ಲೋ ರೆಸಿಸ್ಟೆನ್ಸ್ ಅಂಡ್ ಲೋ ರೆಸಿಸ್ಟಿವಿಟಿ ಮೆಟೀರಿಯಲ್ನೇ ಯೂಸ್ ಮಾಡೋದು. ಗಾಟ್ ಇಟ್? ಸೊ ದಿಸ್ ಇಸ್ ದ ರೀಸನ್. ಸೊ ಫಸ್ಟ್ ಚಾಯ್ಸ್ ಆಫ್ ಮೆಟೀರಿಯಲ್ ಇಸ್ ಡನ್. ಸೊ ನೆಕ್ಸ್ಟ್ ಒನ್ ರೆಜಿಸ್ಟರ್ಸ್. ಅಂದ್ರೆ ರೆಜಿಸ್ಟರ್ಸ್ ನೀವು ನೋಡ್ಬೋದು. ಓಕೆ, ರೆಜಿಸ್ಟರ್ಸ್ ಅಂತಂದ್ರೆ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್. ಓಕೆ, ನಮ್ಮ ಸರ್ಕ್ಯೂಟ್ ಅಲ್ಲಿ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಒಂದಾಗಿದೆ ರೆಜಿಸ್ಟರ್ ಅಂದ್ರೆ. ಈ ರೆಜಿಸ್ಟರ್ ಇಲ್ಲಿದೆಯಲ್ಲ, ಈ ರೆಜಿಸ್ಟರ್ ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ ಮ್ಯಾಂಗನಿನ್ ಅಂಡ್ ಕನ್ಸ್ಟಾಂಟಿನ್. ಸೊ ಇದು ಮ್ಯಾಂಗನಿನ್, ಇದು ಕನ್ಸ್ಟಾಂಟಿನಿಯನ್. ಓಕೆ, ದಿಸ್ ಇಸ್ ಮ್ಯಾಂಗನಿನ್ ಅಂಡ್ ದಿಸ್ ಇಸ್ ಕನ್ಸ್ಟಾಂಟಿನ್. ಮಿಕ್ಸ್ ಮಾಡಿ ಅಥವಾ ಸಪ್ರೇಟ್ ಆಗಿ ಅಲ್ಲ ಯೂಸ್ ಮಾಡಲ್ಲ. ಆಕ್ಚುಲಿ ಇದು ಸಪ್ರೇಟ್ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ವೈರ್ ಇದೆಯಲ್ಲ, ಈ ವೈರ್ ಇದನ್ನ ಈ ಮಟೀರಿಯಲ್ ಇಂದ ಯೂಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಡ್ಯೂ ಟು ಹೈ ರೆಸಿಸ್ಟಿವಿಟಿ. ಹೈ ರೆಸಿಸ್ಟೆನ್ಸ್ ಅಂದ್ರೆ ಹೇಳ್ಬೋದು, ಹೈ ರೆಸಿಸ್ಟೆನ್ಸ್ ಒನ್ ರೀಸನ್. ಮತ್ತೆ ಈ ಟೆಂಪ್ರೇಚರ್ ಏನಾಗಿರುತ್ತಲ್ಲ, ಟೆಂಪ್ರೇಚರ್ ಇನ್ಕ್ರೀಸ್ ಆದ್ರೂ ಈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಶುಡ್ ನಾಟ್ ಚೇಂಜ್. ಅದರಿಂದ ನಮಗೆ ಈ ಮ್ಯಾಂಗನಿನ್ ಮತ್ತೆ ಕನ್ಸ್ಟಾಂಟಿನ್ ಯೂಸ್ ಮಾಡ್ತಾರೆ. ಮತ್ತೊಂದ್ಸತಿ ಹೇಳ್ತೀನಿ ಕೇಳಿ. ನಾವು ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡಬೇಕಾದ್ರೆ ಕರೆಂಟ್ ಫ್ಲೋ ಆದಂಗೆಲ್ಲ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಪ್ರೊಡ್ಯೂಸ್ ಆಗಿದ್ರೆ ಏನಾಗುತ್ತೆ? ಟೆಂಪರೇಚರ್ ಆಫ್ ದ ಕಂಡಕ್ಟರ್ ಆಲ್ಸೋ ಇನ್ಕ್ರೀಸಸ್, ಅಥವಾ ಸರ್ಕ್ಯೂಟ್ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಅವಾಗ ಇನ್ಕ್ರೀಸ್ ಆದ್ರೆ ನಮ್ಮ ರೆಸಿಸ್ಟೆನ್ಸ್ ವ್ಯಾಲ್ಯೂ ಶುಡ್ ನಾಟ್ ಚೇಂಜ್. ಯಾಕಂದ್ರೆ ರೆಸಿಸ್ಟೆನ್ಸ್ ಒನ್ ಆಫ್ ದ ಫ್ಯಾಕ್ಟರ್ ಏನಿದೆ, ಟೆಂಪರೇಚರ್ ಡಿಪೆಂಡೆಂಟ್. ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇಸ್ ಆಲ್ಸೋ ಇನ್ಕ್ರೀಸಸ್. ಸೊ ಅದನ್ನ ತಪ್ಸಕ್ಕೆ ಈ ಮಟೀರಿಯಲ್ ಯೂಸ್ ಮಾಡ್ತಾರೆ. ಈ ಮಟೀರಿಯಲ್ ಸ್ಪೆಷಾಲಿಟಿ ಏನಂದ್ರೆ ಹೈ ರೆಸಿಸ್ಟೆನ್ಸ್ ಇದೆ, ಮತ್ತೆ unaffected by increase in temperature. Okay, so that is the reason. Okay, next one, a fuse wire. First of all, fuse ಅಂದ್ರೇನು? ಇಟ್ ಈಸ್ ಅ ಸೇಫ್ಟಿ ಡಿವೈಸ್. ನಮ್ಮ ಮನೆಗಳೆಲ್ಲ ಫ್ಯೂಸ್ ಯೂಸ್ ಮಾಡ್ತಾರಲ್ಲ, ಈ ತರ. ಓಕೆ, ಇಲ್ಲಿ ಈ ವೈರ್ ಇದೆಯಲ್ಲ, ಇದನ್ನೇ ನಾವು ಫ್ಯೂಸ್ ಅಂತ ಕರೆಯೋದು. ಯಾಕೆ ಈ ಫ್ಯೂಸ್ ವೈರ್ ಯೂಸ್ ಮಾಡ್ತೀವಿ ಅಂದರೆ ಟು ಪ್ರಿವೆಂಟ್ ಎಕ್ಸೆಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಇನ್ ಎ ಎಲೆಕ್ಟ್ರಿಕಲ್ ಅಪ್ಲೈನ್ಸ್. ಎಕ್ಸೆಸ್ ಆಫ್ ಅಂದ್ರೆ ಬೇಕಾದಕ್ಕಿಂತ ಹೆಚ್ಚು ಎಲೆಕ್ಟ್ರಿಕಲ್ ಕರೆಂಟ್ ಫ್ಲೋ ಆದ್ರೆ ಏನಾಗುತ್ತೆ? ಆ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಡ್ಯಾಮೇಜ್ ಆಗುತ್ತೆ. ಆ ಡ್ಯಾಮೇಜ್ನ ತಪ್ಸಕ್ಕೆ ನಾವು ಫ್ಯೂಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಫ್ಯೂಸ್ ಇಸ್ ಅ ಸೇಫ್ಟಿ ಡಿವೈಸ್. ಈ ಸೇಫ್ಟಿ ಡಿವೈಸ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಲೆಡ್ ಅಂಡ್ ಟಿನ್. ಈ ತರನೂ ಇರುತ್ತೆ ಫ್ಯೂಸ್. ಓಕೆ, ದಿಸ್ ಇಸ್ ಆಲ್ಸೋ ಫ್ಯೂಸ್, ದಿಸ್ ಇಸ್ ಕಂಪನಿ ಫ್ಯೂಸ್. ಇಲ್ಲಿ ಕಾಟ್ರೇಜ್ ಫ್ಯೂಸ್ ಅಂತ ಕರೀತಾರೆ ಇದನ್ನ. ಇಲ್ಲ, ಇವಾಗ ನಾವು ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಈ ಫ್ಯೂಸ್ ಜೊತೆ ಬರುತ್ತಾ?
ಓಕೆ, ಇಟ್ ಈಸ್ ಎ ಕಾಟನ್ ಫ್ಯೂಸ್. ಸೊ ಈ ಮಟೀರಿಯಲ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಲೆಡ್ ಆ್ಯಂಡ್ ಟಿನ್, ಬಿಕಾಸ್ ಆಫ್ ಇಟ್ ಈಸ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್. ಲೋ ಮೆಲ್ಟಿಂಗ್ ಪಾಯಿಂಟ್, ಲೋ ಮೆಲ್ಟಿಂಗ್ ಪಾಯಿಂಟ್. ಯಾಕೆಂದ್ರೆ ಜಾಸ್ತಿ ಕರೆಂಟ್ ಫ್ಲೋ ಆದ್ರೆ ಏನಾಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ ಡ್ಯೂ ಟು ಹೀಟ್. ಅವಾಗ ಟೆಂಪರೇಚರ್ ಅಥವಾ ಹೀಟ್ ಜಾಸ್ತಿ ಆದಾಗ ಏನಾದ್ರೆ ಅದು ಮೆಲ್ಟ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ಕ್ಯಾನ್ ಸೇ 220 ಡಿಗ್ರಿ ಸೆಲ್ಸಿಯಸ್ ಟು 255 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆದರೆ ಇದು ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದಾಗ ಏನಾಗುತ್ತೆ, ಇಟ್ ಡಿಸ್ಕನೆಕ್ಟ್ಸ್ ಇಟ್ಸ್ ವೈರ್. ಅವಾಗ ಏನಾಗುತ್ತೆ, ಕರೆಂಟಿಗೆ ಪಾತ್ ಇರಲ್ಲ ಅಂತ ಕರೆಂಟ್ ಫ್ಲೋ ಆಗಲ್ಲ. ಹೆನ್ಸ್ ವಿ ಕ್ಯಾನ್ ಸೇಫ್ ಗಾರ್ಡ್ ಆರ್ ಎಲೆಕ್ಟ್ರಿಕಲ್ ಅಪ್ಲಯನ್ಸ್. ಓಕೆ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಏನಿದೆ, ಫಿಲಮೆಂಟ್ ಆಫ್ ಎಲೆಕ್ಟ್ರಿಕಲ್ ಬಲ್ಬ್. ಸೊ ನೋಡಿ, ನಾವು ಎಂಟೈರ್ ಬಲ್ಬ್ ಬಗ್ಗೆ ಮಾತಾಡ್ತಿಲ್ಲ. ಈ ಫಿಲಮೆಂಟ್ ಇಲ್ಲಿ ಗ್ಲೋ ಆಗ್ತಿದೆಯಲ್ಲ, ಇದ್ರ ಬಗ್ಗೆ ಮಾತ್ರ ಮಾತಾಡ್ತಿರೋದು. ಯಾಕೆ? ಫಿಲಮೆಂಟ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ ಇಸ್ ಮೇಡ್ ಅಪ್ ಆಫ್ ಟಂಗ್ಸ್ಟನ್. ಇಲ್ಲಿ ನೋಡಿ, ಟಂಗ್ಸ್ಟನ್ ಹ್ಯಾವಿಂಗ್ ಹೈ ರೆಸಿಸ್ಟೆನ್ಸ್. ಹೈ ರೆಸಿಸ್ಟೆನ್ಸ್ ಫಸ್ಟ್ ರೀಸನ್. ಹೈ ರೆಸಿಸ್ಟೆನ್ಸ್ ಇದ್ರೆ ಏನಾಗುತ್ತೆ, ಕರೆಂಟ್ ಅಪೋಸ್ ಮಾಡುತ್ತೆ. ಕರೆಂಟ್ ಅಪೋಸ್ ಮಾಡಿದ್ರೆ ಏನಾಗುತ್ತೆ, ಹೈ ರೆಸಿಸ್ಟೆನ್ಸ್ ಅಂಡ್ ಕರೆಂಟ್ ಇಸ್ ಅಪೋಸಿಂಗ್, ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಡ್ಯೂ ಟು ದಟ್ ಹೀಟ್ ದಿಸ್ ಎಲಿಮೆಂಟ್ ಗ್ಲೋಸ್. ಅದರಿಂದ ನಮಗೆ ಬೆಳಕು ಸಿಗುತ್ತೆ. ಸೊ ಈ ಕ್ಯಾನ್ ನೀವು ಓದ್ತಾ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂದರೆ PUC ಫಸ್ಟ್ ಇಯರ್, CBSE ಫಸ್ಟ್ ಇಯರ್ ಸೆಕೆಂಡ್ ಇಯರ್, ನಿಮಗೆ ಒಂದು ಕಾನ್ಸೆಪ್ಟ್ ಇದೆ, ವಾಟ್ ಈಸ್ ದ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್. ನೆಕ್ಸ್ಟ್ ಇದೆ, ಇಲ್ಲ ನಮ್ಮ 10th ಸ್ಟ್ಯಾಂಡರ್ಡಲ್ಲೇ ಇದೆ. ಸೊ ಇಲ್ಲಿ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಒನ್ ಆಫ್ ದ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ನ ಯೂಸ್ ಮಾಡಿಕೊಂಡು ನಾವು ಈ ಬಲ್ಬ್ನ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ಕೊತೀವಿ. ಹಾಗೆಂತಂದರೆ ಈ ಟಂಗ್ಸ್ಟನ್ನ ಯಾವ ಪ್ರಾಪರ್ಟಿಯಿಂದ ನಾವು ಈ ಫಿಲಮೆಂಟ್ನ ಯೂಸ್ ಮಾಡ್ತೀವಿ? ಸೊ ಹೈ ರೆಸಿಸ್ಟೆನ್ಸ್ ಒನ್ ಇಸ್ ದ ರೀಸನ್. ಸೆಕೆಂಡ್ ರೀಸನ್ ಏನಂತಂದರೆ ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ಹೈ ರೆಸಿಸ್ಟೆನ್ಸ್ ಆ್ಯಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್. ಫ್ಯೂಸ್ ಏನಿದೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇದೆ. ಸೊ ಎಷ್ಟರವರೆಗೆ ಅಂತ ಅಂದರೆ 3310 ಡಿಗ್ರಿ ಸೆಲ್ಸಿಯಸ್ವರೆಗೆ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಎಲ್ಲಿವರೆಗೆ? 3310 ಡಿಗ್ರಿ ಸೆಲ್ಸಿಯಸ್ ಅಲ್ಲಿವರೆಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ಸೊ ಇಲ್ಲಿ ಬಂದರೆ ಅವಾಗ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಆವಾಗ ಬಲ್ಬ್ ಫ್ಯೂಸ್ ಆಗುತ್ತೆ, ಅಂದರೆ ಕೆಟ್ಟೋಗಿದೆ ಅಂತಾರಲ್ಲ ಆ ಥರ. ಓಕೆ, ಸೊ ದೀಸ್ ಆರ್ ದ ರೀಸನ್ಸ್ ವಿ ಆರ್ ಯೂಸಿಂಗ್ ಟಂಗ್ಸ್ಟನ್. ನೆಕ್ಸ್ಟ್ ಒನ್, heating element in electrical appliance such as heater, okay, such as heater, toaster and oven. ಇವೆಲ್ಲ ನೋಡಿರ್ತಿರಲ್ಲ, ಹೀಟರ್, ವಾಟರ್ ಹೀಟರ್ ನಾರ್ಮಲ್ ಆಗಿ ಕಾಯಿಲ್ ಇರುತ್ತೆ. ಓಕೆ, ಮತ್ತೆ ಟೋಸ್ಟರ್, ನಮ್ಮ ಮನೆಗಳಲ್ಲಿ ಟೋಸ್ಟರ್ ಬಿಸಿ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತಾರೆ, ನಾರ್ಮಲ್ ಆಗಿ ಬೇಕ್ರಿಯಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಓವೆನ್, ಅದು ನಾರ್ಮಲ್ ಆಗಿ ಕಿಚನಲ್ಲಿ ಯೂಸ್ ಮಾಡ್ತಾರೆ, ಹೋಟೆಲ್ಗಳಲ್ಲಿ ಯೂಸ್ ಮಾಡ್ತಾರೆ, ಬೇಕರಿಗಳಲ್ಲಿ ಯೂಸ್ ಮಾಡ್ತಾರೆ. ಇದರಲ್ಲಿ ನೈಕ್ರೋಮ್ನ ಯೂಸ್ ಮಾಡ್ತಾರೆ. ನೈಕ್ರೋಮ್ ಅಗೇನ್ ಇಲ್ಲಿದೆ ನೋಡಿ, ನೈಕ್ರೋಮ್ ಹೈ ರೆಸಿಸ್ಟೆನ್ಸ್. ಓಕೆ, ಇಟ್ ಈಸ್ ಎ ಅಲಾಯ್. ಓಕೆ, ಅಲಾಯ್. ಸೊ ಇಲ್ಲಿ ಏನಾಗುತ್ತೆ, ಹೈ ರೆಸಿಸ್ಟೆನ್ಸ್ ಇರೋದ್ರಿಂದ ನಮಗೆ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಸೇಮ್ ರೀಸನ್, ಯು ಕ್ಯಾನ್ ಸೇ ಸೇಮ್ ರೀಸನ್. ಗಾಟ್ ಇಟ್? ಸೊ ನೆಕ್ಸ್ಟ್ ಒನ್, ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಸೆಷನ್. ಓಕೆ, ಸೊ ಇವತ್ತೇನೇನು ಓದಿದ್ವಿ? ಫಸ್ಟ್ ಒನ್ ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ ಬಗ್ಗೆ ಓದಿದ್ವಿ. ನೆಕ್ಸ್ಟ್ ಒನ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ಓಮ್ಸ್ ಲಾ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ ಆ್ಯಂಡ್ ಚಾಯ್ಸ್ ಆಫ್ ಮಟೀರಿಯಲ್. ಓಕೆ, ಸೊ just go through it. Hardly it will be taking 15 to 20 minutes for you. Okay, so video skip ಮಾಡಲಾರ್ದೆ ನ್ಯೂಮರಿಕಲ್ನ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯಾಕಂದರೆ ಇವಾಗಿಂದನೇ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನಿಮಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಸೇಮ್ ಕಾನ್ಸೆಪ್ಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ದಟ್ ಈಸ್ 11th and 12th. ಸೊ ದೀಸ್ ಕಾನ್ಸೆಪ್ಟ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನೀವು 11th and 12th ಓದಾಗ ನೀವು ಆಲ್ರೆಡಿ 10th ಅಲ್ಲಿ ಓದಿದ್ದೀರಾ ಅಂತ ಹೇಳ್ತಾರೆ, ಆಮೇಲೆ ಚಾಪ್ಟರ್ನ ಸ್ಕಿಪ್ ಮಾಡ್ತಾರೆ. ಸೊ ಅವಾಗ ನಿಮ್ಗೆ ಏನು ಅರ್ಥ ಆಗಲ್ಲ. ಸೊ ಅದರಿಂದ ಇವಾಗಲೇ ಬೇಸಿಕ್ಸ್ನ ಓದ್ಕೊಳ್ಳಿ. ಗಾಟ್ ಇಟ್? ಸೊ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಎಷ್ಟಕ್ಕೆ ನಾವು ಇವತ್ತಿನ ಸೆಷನ್ನ ಮುಗಿಸ್ತಾ ಇದ್ದೇವೆ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.